ಅವರ ಮಗ ವಿನೀಶ್ ಬಗ್ಗೆ ಏನಾದರೂ ಗೊತ್ತಾ? ಅವ್ರು ತುಂಬ ಒಳ್ಳೆಯವರು, ಸಿಕ್ಕಿದಾಗೆಲ್ಲ ಹೆಂಗಿದಾರಮ್ಮ ಹೆಂಗಿದ್ದಾರೆ ಸೇಮ್ ಮುತ್ತಿನಂತ ಮಾತು. ಅಂದರೆ ದರ್ಶನ ಅಮ್ಮ ಹೆಂಗೆ ಮಾತಾಡ್ಸಿದ್ರು ಅವ್ರು ಸಹ ತುಂಬ ಕೇರ್ ಮಾಡ್ತಾರೆ. ಅಪ್ಪನ ರೀತಿಯಲ್ಲಿ ಮಾತುಕತೆ ಅಲ್ಲ, ಎಲ್ಲ ಸಾಫ್ಟ್ ಆ್ಯಂಡ್ ಸ್ಮೂತ್. ಅಂದರೆ ನಮ್ಮ ಅಪ್ಪ ಎಲ್ಲೇ ಒಂದು ಸ್ಪೆಷಲ್ ಸ್ಪಾಟಿಗೆ ಹೋದ್ರೆ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ, ನನಗೆ ಹೇಳ್ಕೊಡ್ತಾರೆ, ನೋಡಿ ಇವ್ರು ನನಗೆ ಹಿಂಗೆ ಒಳ್ಳೇದು ಮಾಡಿದವರು, ಇವ್ರು ನನಗೆ ಒಳ್ಳೇದು ಬಯಸೋ, ಇವ್ರನ್ನ ಮರಿಬೇಡ ಅಂತ. ತುಂಬ ಹೇಳಿದ್ದಾರೆ ನಿಮ್ಮ ಬಗ್ಗೆ, ಇವರು ತುಂಬ ಒಳ್ಳೆಯವರು, ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಂದರೆ ನಾನು ಮರೆಯೋಕ್ಕೂ ಆಗಲ್ಲ. ನನ್ನ ಜೀವನ ಉಸಿರಿರೋ ತನಕ ಇವ್ರು ನೆನಪಿಟ್ಕೊಂಡಿರ್ಬೇಕು. ನನ್ನ ಬಗ್ಗೆ ತುಂಬ ಒಳ್ಳೇದು ಬರೆಯೋಕ್ಕೂ ಇವರೇ ಕಾರಣ. ಅವರ ಮಗ ವಿನೀಶ್ ಬಗ್ಗೆ ಏನಾದರೂ ಗೊತ್ತಾ? ಅವರು ಆ್ಯಕ್ಚುಲಿ ನಾನು ಅವ್ರನ್ನ ವಿನೀಶ್ ಅಣ್ಣ ಅಂತ ಕರಿತೀನಿ. ನನಗೆ ಇವಾಗ ಒಂದು ದೊಡ್ಡವರು, ನನಗಿಂತ 2 ವರ್ಷ ದೊಡ್ಡವರು. ನಾನು ಇವಾಗ ಒಂದೂವರೆ 2 ತಿಂಗಳಿಂದ ಅವ್ರ ಒಟ್ಟಿಗೆ ಮಾತಾಡ್ತಾ ಇದ್ದೇನೆ. ಅವ್ರು ತುಂಬ ಒಳ್ಳೆಯವರು, ಸಿಕ್ಕಿದಾಗೆಲ್ಲ ಹೆಂಗಿದಾರಮ್ಮ ಹೆಂಗಿದ್ದಾರೆ ಅಂತೆಲ್ಲ ಕೇಳ್ತಾರೆ. ನಾನು ಕೇಳ್ತೀನಿ ಹೆಂಗಿದ್ದಾರೆ ಆಂಟಿ ಹೆಂಗಿದ್ದಾರೆ ಅಂತೆಲ್ಲ. ಅವರೆಲ್ಲ ಚೆನ್ನಾಗಿದ್ದಾರೆ, ನೀನು ಹೆಂಗಿದ್ಯಾ, ಚೆನ್ನಾಗಿ ಓದ್ಕೋ ಅಂತೆಲ್ಲ ಬುದ್ಧಿ ಮಾತಾಡ್ತಾರೆ. ವಿನೀಶ್ ಅಣ್ಣ ತುಂಬ ಒಳ್ಳೆ ಅಣ್ಣ ಥರ ಹೇಳ್ಬೋದು, ಅಂದರೆ ಕ್ಲೋಸು. ಅಣ್ಣನ ರೀತಿಯಲ್ಲಿ ನಾನು ಅವ್ರನ್ನ ನೋಡ್ತೀನಿ, ಒಳ್ಳೆ ಬಯಸ್ತಾರೆ. ತಮ್ಮನ ರೀತಿಯಲ್ಲಿ ಹೌದು ಅಲ್ಲ, ಅವರು ಏನಾದರೂ ಆದಾಗ ಚೆನ್ನಾಗಿ ಓದೋ, ಇವಾಗ ಯಾಕೋ ನಿಮ್ಗೆ ಅದು ಇದು ಅಲ್ಲ, ಓದೋ ಆಮೇಲೆ ಇರ್ತೀನಿ ಅದು ಇದು ಅಂತೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಭೇಟಿಯಾಗಿದೆಯಾ? ಹೌದು, ಮೊನ್ನೆ ಅರೌಂಡ್ 1-2 ವಾರದ ಹಿಂದೆ ಭೇಟಿಯಾಗಿದ್ದೆ. ಅವ್ರು ಸಿಕ್ಕಿ ಹೆಂಗಿದೆ ರೋಷನ್ ರಾಯ್, ಹೆಂಗಿದಾರ ಅಮ್ಮ, ಹೆಂಗಿದಾರ ಅಣ್ಣ, ಹೆಂಗಿದೆ ಮನೆ, ಎಲ್ಲ ಚೆನ್ನಾಗಿದ್ದಾರಾ, ಎಲ್ಲ ಆರಾಮ ಅಂತೆಲ್ಲ ಕೇಳಿ ತುಂಬ ಅವರು ಅಂದರೆ ಸೇಮ್ ಮುತ್ತಿನಂತ ಮಾತು. ಅಂದರೆ ದರ್ಶನ ಅಮ್ಮ ಹೆಂಗೆ ಮಾತಾಡ್ಸಿದ್ರು ಅವ್ರು ಸಹ ತುಂಬ ಕೇರ್ ಮಾಡ್ತಾರೆ. ಒಳ್ಳೆ ಹೈಟ್ ಅಲ್ಲ? ಒಳ್ಳೆ ಹೈಟ್, 6'2" 6'3" ಇದ್ದಾರೆ. ಅಂದರೆ ತುಂಬ ಒಳ್ಳೆ ಹೈಟು. ನಾನು ಹಿಂಗೆ ಮೇಲೆ ನೋಡ್ಬೇಕಾಗತ್ತೆ ಅವ್ರಿಗೆ. ನಾನು ಅವರು ಒಂದು ಶೋಲ್ಡರ್ ಲೆವೆಲ್ ಅಷ್ಟು ಬರ್ಬೋದೇನೋ. ಅವ್ರು ಒಳ್ಳೆ ಹೈಟ್, ಸಾಲಿಡ್ ಆಗಿದೆ ನೋಡ್ಲಿಕ್ಕೆ, ಒಳ್ಳೆ ಫಿಸಿಕ್ ಆ್ಯಂಡ್ ಹೈಟ್ ಇದೆ, ಚೆನ್ನಾಗಿ ಮಾತಾಡಿದ್ರು. ನಾವು ಪೊರ್ಕಿ ಸಿನಿಮಾ ಮಾಡಿದೆ. ಹೌದು, ದರ್ಶನ್ ಹಾಕೊಂಡು ನಾನೇ ಅದನ್ನು ಪ್ರೆಸೆಂಟ್ ಮಾಡಿರೋದು ಸಿನಿಮಾನ ಇಡೀ. ಆಗ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿರುವಾಗ ಮಗು ಬಂದಿತ್ತು. ಮಗು ಎಷ್ಟು ಪುಟ್ಟಣೆ ಹರ್ಕೊಂಡು ಹೋಗೋದು, 4 ಕಾಲು ಹೋಗೋದು ಹೇಳ್ತೇವಲ್ಲ, ಅಂಬೆಗಾಲು. ಅದು ಆ ಮಗು ಅದು ಈಗಲೂ ನನಗೆ ಕಣ್ಣಲ್ಲಿ ಕಾಣ್ತಾ ಇದೆ. ಹಠ ಮಾಡಿ ಮಕ್ಕಳು ತಾನೆ ಅಲ್ಲೆಲ್ಲ ಓಡಾಡೋದು, ಶೂಟಿಂಗ್ ಮಧ್ಯೆ ಅವರು ಅಪ್ಪ ಬಂದು ಮಾತಾಡ್ಸೋದು, ಅಮ್ಮ ಜೊತೆಲಿದ್ದರು, ಬಂದಿದ್ದರು. ಸೊ ಇದೆಲ್ಲ ಜ್ಞಾಪಕ ಆಗುವಾಗ ಈ ಹುಡುಗ ಈಗ ನೋಡಿದರೆ ಹೀರೋ ಆಗ್ಬಿಟ್ಟಿದ್ದಾನೇನೋ ಅಂತೇಳಿ. ಒಳ್ಳೆ ಫಿಸಿಕ್ ಆ್ಯಂಡ್ ಹೈಟ್ ಇದೆ, ಬಟ್ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರು. ಅದಕ್ಕೆ ಆಚೆ ಆ ಕಡೆ ಇಲ್ಲೂ ಕಾಣಿಸ್ಕೊಳ್ಳೋಲ್ಲ ಅಷ್ಟೊಂದು, ಬಟ್ ಅಪ್ಪನ ರೀತಿಯಲ್ಲಿ ಮಾತುಕತೆ ಅಲ್ಲ, ಎಲ್ಲ ಸಾಫ್ಟ್ ಆ್ಯಂಡ್ ಸ್ಮೂತ್, ಯಾರಿಗೂ ನೋಯಿಸಲ್ಲ. ಈ ಜೈಲ್ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದಾರ? ಇಲ್ಲ, ಇಬ್ಬರು ಮಾತಾಡಿಲ್ಲ. ಯಾಕಂದರೆ ಅವ್ರಿಗೂ ಏನೋ ಫ್ಯಾಮಿಲಿ ಸಂಕೋಚ ಇರ್ಬೋದು, ಅಥವಾ ಅವ್ರದ್ದು ಏನೋ ಒಂದು ಮನಸ್ತಾಪ ಇರ್ಬೋದು. ನಂದು ಇವಾಗ ನಂದು ಆದರೆ ಆ್ಯಕ್ಚುಲಿ ಕೇಳ್ಬೋದು, ಯಾಕಂದರೆ ನಂದು ತಂದೆ ಹೋದ್ರಲ್ಲ ಅವರಾದರೆ. ನಾನು ಇನ್ನೂ ಚಿಕ್ಕವನು, ನಾನು ಅಷ್ಟು ದೊಡ್ಡ ಮ್ಯಾಟ್ರೆಲ್ಲ ನಾನು ತಲೆ ಹಾಕಿ ಬೇಡ, ಅವ್ರ ಫ್ಯಾಮಿಲಿಯವ್ರು ಇದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಅಂದ್ಬಿಟ್ಟು ನಾನು ಅದಕ್ಕೆ ಅಷ್ಟೊಂದು ಕೇಳಲ್ಲ, ಅದ್ರ ಬಗ್ಗೆ ಮಾತಾಡ್ಸಲ್ಲ ಅದ್ರ ಬಗ್ಗೆ. ಈ ಏನು ರಾಯ್ ಅಂತ ಏಕೆ ರಾಯ್ ಇಲ್ಲ ಇಲ್ಲ ನಮ್ಮ ತಂದೆಯವ್ರು ಹೇಳಿದ ಪ್ರಕಾರ ಓಮ್ ಪಿಕ್ಚರ್ ಇದೆಯಲ್ಲ, ನಮ್ದು ಆ್ಯಕ್ಚುಲಿ ಆಚಾರ್ಯ ಬಂದು ಹರೀಶ್ ಆಚಾರ್ಯ ಅಂತ ಇತ್ತು ಆಧಾರ್ ಕಾರ್ಡ್ ಅಲ್ಲಿ. ಆ್ಯಕ್ಚುಲ್ ನೇಮ್ ಉಡುಪಿ ಬ್ರಾಹ್ಮಣ್ಸ್ ನಾವು. ನಮ್ಮ ತಂದೆಯವರು ಓಮಲ್ಲಿ ವೆಲ್ಕಮ್ ಟು ಬೆಂಗಳೂರು ಮಿಸ್ಟರ್ ರಾಯ್ ಅಂತ ಒಂದು ಡೈಲಾಗ್ ಇದೆ. ಅಲ್ಲಿ ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೆಸರೇ ಹರೀಶ್ ರಾಯ್. ಅಲ್ಲಿ ಆ್ಯಕ್ಚುಲಿ ಹರೀಶ್ ರಾಯ್ ಅಂತಿಲ್ಲ, ಬಟ್ ರಾಯ್ ಅಂತಿದೆ. ಆ ಫಿಲಮ್ ಥ್ರೂ ನಮ್ಮಪ್ಪ ತುಂಬ ಫೇಮಸ್ ಆಗಿದ್ದಾರೆ ಆವಾಗಿನ ಟೈಮಲ್ಲಿ. ಎಲ್ಲರೂ ಹಾಯ್ ರಾಯ್, ಹೆಂಗಿದ್ದೀರಾ ರಾಯ್, ಏನು ಮಾಡ್ತಾಯಿಲ್ಲ ರಾಯ್ ಅಂತೆಲ್ಲ ರಾಯ್ ಅಂತ ಯೂಸ್ ಮಾಡಿ ನಮ್ಮ ಅಪ್ಪಂಗೂ ಇದ್ಯಾಕೋ ಚೇಂಜ್ ಮಾಡೋದಲ್ಲ, ಚೆನ್ನಾಗಿದೆ ಸರ್ನೇಮ್ ಅಂದ್ಬಿಟ್ಟು ಬದಲಿಸಿದ್ರು. ಇದು ನಮ್ಮಪ್ಪ ಖುದ್ದು ನನಗೆ ಹೇಳಿದ ಮಾತು. ಇದಕ್ಕಾಗಿ ನಾನು ಕೇಳಿದ್ದೆ, ಅಪ್ಪ ನಿನ್ನ ಆಧಾರ್ ಕಾರ್ಡಲ್ಲಿ ಆಚಾರ್ಯ ಉಂಟು ರಾಯ್ ಬ್ರಾಕೆಟಲ್ಲಿ, ಮತ್ತು ನಂದು ಸಹ ಯಾಕೆ ಬರೀ ರಾಯ್ ಅಂತ ನಾನು ಒಂದ್ಸರಿ ಕೇಳಿದೆ. ಅದಕ್ಕೆ ನಮ್ಮಪ್ಪ ಹೇಳಿದ್ದು ಇದು ಮಾತು. ನಿನ್ನ ಇದು SSLC ಇದರಲ್ಲಿ ಸ್ಕೂಲಲ್ಲಿ ಏನಿದೆ ಹೆಸರು? ರೋಷನ್ ರಾಯ್. ಹಾಗೆ ಇದೆ ರಾಯ್. ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ ರೋಷನ್. ಆ್ಯಕ್ಚುಲಿ ಅದು ಏನಾಗಬೇಕಿತ್ತು? ಆಚಾರ್ಯ. ರೈ
ROY ಆರೋ ವೈ ಹಾಂ ROY ಬಟ್ ಆಚಾರ್ಯ ಅಂತ ಇರ್ಬೇಕಿತ್ತು ನನ್ನ ಸರ್ನೇಮ್ ರಾಯ್ಗೆ ಬದಲಿಸಿ ಹಾಂ ಹಾಂ ಇರೋದು ಇವಾಗ ಕಂಪ್ಲೀಟ್ ಆಗಿ. ಕೆಲವರು ಬಂದ್ಬಿಟ್ಟು ನೀನು ಬೆಂಗಾಲಿನಾ ಅಂತ ಕೇಳ್ತಾರೆ. ಇಲ್ಲ, ನಾನು ಎಲ್ಲರಿಗೂ ಕತೆ ಹೇಳಕ್ ಹೋಗಲ್ಲ, ಅದೊಂದು ದೊಡ್ಡ ಕತೆ ಇದೆ. ರಾಯ್ ನಾನು ಉಡುಪಿಯವನು. ನೋಡಿದ್ರೆ ಹಂಗೆ ಕಾಣ್ತೇವೆ. ಹೌದು, ಎಲ್ಲರೂ ನೀ ನಾರ್ತ್ ಇಂಡಿಯನ್ ಮತ್ತೆ ಕನ್ನಡ ಮಾತಾಡ್ತೀವಿ. ನಾವು ಎಲ್ಲೇ ಹುಟ್ಟು ಬೆಳೆದವ್, ನಾ ಕನ್ನಡದವನು, ಉಡುಪಿಯವನು, ನಮ್ಮ ಊರು ಉಡುಪಿ, ನಾ ಬೆಂಗಾಲಿ ಅಲ್ಲ, ನನ್ನ ಸರ್ನೇ ಮಾತ್ರ ಹಂಗೆ ಅಂತ ಎಲ್ಲರಿಗೂ ಹೇಳಿ ಹೇಳಿ ಸಾಕಾಗೋಗಿದೆ. ಅಲ್ಲಿ ಜ್ಯುವೆಲ್ಲರಿ ಶಾಪ್ ಇತ್ತಾ? ಹೌದು, ಎಲ್ಲಿಯೂ ಸಹ ಉಂಟು ಉಡುಪಿಯಲ್ಲೇ. ಹೌದು, ನಮ್ಮ ತಂದೆಯವರು ಮಾಡಿಕೊಟ್ಟಿದ್ದು. ಹಾಂ ನಮ್ಮ ತಂದೆಯವರ ಆವಾಗಿನ ಕಾಲದಲ್ಲಿ ಉಡುಪಿ ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ರು. ನಮ್ಮ ತಂದೆಯವರು ಹೇಳಿದ ಪ್ರಕಾರ ಏನೋ ಕಷ್ಟಪಟ್ಟು ಏನೋ ಒಂದು ಸ್ಟಾರ್ಟ್ ಮಾಡೋದು. ಎಲ್ಲರೂ ನಮ್ಮ ಫ್ಯಾಮಿಲಿ ಅವ್ರದ್ದು ಜ್ಯುವೆಲ್ರಿ ಬಿಸ್ನೆಸ್ ಇತ್ತು. ಅವ್ರಿಗೆ ಮಾಡ್ಬೇಕನ್ಬಿಟ್ಟು ಕೃಷ್ಣ ಮಠದ ಹಿಂದೆ ಒಂದು ಶಾಪ್ ಇದೆ, ರಾಯ್ಸ್ ರಾಯಲ್ಟಿ ಜ್ಯುವೆಲರ್ಸ್ ಏನೋ. ಅದು ಜ್ಯುವೆಲ್ರಿ ನಮ್ಮ ಅಪ್ಪ ಕಟ್ಕೊಟ್ಟಿರೋದು. ಇವಾಗ ನಮ್ಮ ದೊಡ್ಡಪ್ಪ ಅವರು ಇದ್ದಾರೆ ಆ ಅಂಗಡಿಯಲ್ಲಿ. ಯಾರು? ನಮ್ಮ ದೊಡ್ಡಪ್ಪ, ಏನಿಷ್ಟು? ಸತೀಶ್ ದೊಡ್ಡಪ್ಪ ಅಂತ. ಸೊ ಅವರು ಇವಾಗ ಅಂಗಡಿಯಲ್ಲಿ ಇದ್ದಾರೆ. ಅಂದರೆ ಅವರು ಇವಾಗ ಏನೋ ಕೆಲಸ ಮಾಡಲ್ಲ. ಸೊ ಅಜ್ಜಿನ ನೋಡ್ಕೊಳ್ಳೋಕ್ಕೆ ಅವರು ಒಂದು ಮನೆ ನಡ್ಸೋಕ್ಕೆ ಆ ಅಂಗಡಿ ಥ್ರೂ ಇದೆ. ನಮ್ಮಪ್ಪ ಮಾಡ್ಕೊಟ್ಟು ಬಂದುಬಿಟ್ರು. ಅವ್ರು ಅದನ್ನು ಅವ್ರದ್ದು ಅಂತಲೂ ಹೇಳಿಲ್ಲ, ಏನೂ ಹೇಳಿಲ್ಲ. ಬಟ್ ಮಾಡಿಸಿರೋ ನಮ್ಮ ತಂದೆಯವರೇ. ಅದನ್ನು ಮಾಡಿ ಅಲ್ಲಿ ಇಟ್ಬಿಟ್ಟು ಬಂದಿದ್ದಾರೆ ಈ ಸೈಡ್ ಇವಾಗ. ಜಯಾಚಾರ್ಯ ಯಾರು ಗೊತ್ತಿದೆ? ಹೌದು, ಯಾರು ಅವರು ನಮ್ಮ ಅಜ್ಜಿ ಇದ್ದಾರಲ್ಲ, ಅಪ್ಪನ ತಂದೆ, ಅವ್ರ ತಮ್ಮ. ಓಕೆ ಓಕೆ. ಅವ್ರ ತಮ್ಮ ಅಂಗಡಿ ಅವರು ನೋಡ್ಕೊತಾ ಇದ್ದಾರೆ? ಇಲ್ಲ, ನಮ್ಮ ಅಪ್ಪನ ರಥ ಬೀದಿಯಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಇದೆ. ಹೌದು, ಹೌದು, ಅದು ನಮ್ದು. ಅದರ ಆಪೋಸಿಟ್ ಈ ಭಾಗದಲ್ಲಿ ಇನ್ನೊಂದು ಅಂಗಡಿ ಇದೆ ದೊಡ್ಡದು, ಅದು ಜಯಾಚಾರ್ ಅವ್ರದ್ದು. ಓಕೆ ಓಕೆ. ನಮ್ಮ ತಂದೆ ಹೇಳಿದ ಪ್ರಕಾರ ಜಯಾಚಾರ್ ಅವರು ಈ ಇಂಡಸ್ಟ್ರಿಲಿ ಇದ್ರು. ಯಾವಾಗ? ನಾವು ಬಂದ ಟೈಮ್ 45 ವರ್ಷ ಹೇಳಿದ್ನಲ್ಲ, ಆಗ ಆ ಟೈಮಿಗೆ ಅವರು ಇಲ್ಲಿ ವರ್ಕ್ ಮಾಡ್ತಾ ಇದ್ರು. ಹೌದು, ನಮ್ಮ ಅಪ್ಪ ಅವ್ರು ಹೇಳಿದ್ರು, ಅವರು ಸಹ ಇಂಡಸ್ಟ್ರಿಯಲ್ಲಿ ಇದ್ದವರು. ನಿಂಗೆ ಗೊತ್ತಿರೋ ಅವ್ರು ಒಳ್ಳೆ ಹೀರೋ ಇದ್ರು, ನಿಂಗೆ ಗೊತ್ತಿಲ್ಲ ಅವ್ರು ಸುಮ್ಮನೆ ಇವಾಗ ಜಯಾಚಾರ್ಯ ಹೇಳಿ ಮಾಮ ಅಂತ ಅವ್ರು ನಮ್ಮ ಅಪ್ಪ ಕರಿತಿದ್ರು. ಎಲ್ಲೇ ಹೋದ್ರು ದಿನ ಫೋನ್ ಮಾಡೋರು, ಎಂಚವಳರ ಇಷ್ಟ ಅಂದರೆ ಎಲ್ಲಿ ಹೇಗಿದ್ಯಾ ಅಂತ ತುಳುದಲ್ಲಿ, ಏನು ಮಾಡ್ತಾ ಇದೆಯಾ, ಏನು ಯಾವಾಗ ಬರ್ತೀಯ ಉಡುಪಿಗೆ, ಹಂಗೆ ಅಂತೆಲ್ಲ ಕೇಳಿದ್ರು. ಹಾಸ್ಪಿಟ್ಲಲ್ಲಿ ಇದ್ದಾಗ ಸಹ ಒಂದು ನಾವು ಕಿಡವಾಗಿ ಶಿಫ್ಟ್ ಆಗಿದ್ದು ಒಂದು ಅಪ್ಪ ಹೋಗೋ ಒಂದು 2-3 ವಾರ ಹಿಂದೆ. ಅದಕ್ಕೆ ಮುಂಚೆ ನೇಬರ್ಹುಡ್ ಹಾಸ್ಪಿಟ್ಲ್ ಅಂತ ಇದೆ JP ನಗರ್ ಮೇನ್ ರೋಡಲ್ಲಿ. ಅಲ್ಲಿ ಇದ್ದಾಗ ಅವರು ಖುದ್ದು ಉಡುಪಿಯಿಂದ ಬಂದಿದ್ರು. ಇಲ್ಲಿ ಏನೋ ಬೆಂಗಳೂರಲ್ಲಿ ಕೆಲಸ ಇತ್ತಂತ ಬಂದು ಇಲ್ಲಿ ನೋಡಿ ಹಣ್ಣು ಗಿಣ್ಣೆಲ್ಲ ಕೊಟ್ಟು ಅಪ್ಪಂಗೆ, ಹೆಂಗಿದ್ಯಾ ನೀನು, ಆಗ್ಬೇಕು ಚೆನ್ನಾಗಿ, ನಾನು ಉಡುಪಿ ಕೃಷ್ಣ ಉಂಟು ನಮ್ಮ ಅಂಗಡಿ ಹತ್ರ, ನೆನಪಿರಲಿ, ನಾನು ಹಾಕಿದ್ದೇನೆ, ನೀನು ಸರಿಯಾಗಿ ಆಗ್ತೀಯಾ, ಉಡುಪಿಗೆ ಬರಬೇಕು, ಕಾರ್ ತೊಗೊಂಡು ರೆಡಿ ಆಗಬೇಕು ಅಂತೆಲ್ಲ ಹೇಳಿ ಚೆನ್ನಾಗಿ ಮಾತಾಡಿಸಿದ್ರು. ನನಗೂ ಸಹ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಅಪ್ಪನ ಕಾರ್ಯದ ಟೈಮಲ್ಲಿ ನಾನು ಕೇಳಿದ್ದೆ ಅವ್ರದ್ದು ಇಂಡಸ್ಟ್ರಿ ಟೈಮ್ ಹೇಗಿತ್ತು ಅಂತ, ಅಂದರೆ ಅಜಯಾಚಾರ್ ಒಂದು ಹೇಗಿತ್ತು ಅಂತ. ನಾನು ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಕ್ಲೋಸ್ ಇದ್ದೆ. ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಒಟ್ಟಿಗೆಲ್ಲ ಮಾತಾಡಿದ್ದೀನಿ. ರಾಜ್ಕುಮಾರ್ ಅವ್ರ ಫ್ಯಾಮ್ಲಿನೂ ನನಗೆ ಒಳ್ಳೆ ಕ್ಲೋಸ್ ಇತ್ತು. ನಾನು ಯಾವುದೋ ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ್ದೆ ಮಾರಾಯ, ನಿಂಗೆ ಇವಾಗ ಗೊತ್ತಿರಲ್ಲ, ನಿಮ್ಮ ಅಪ್ಪನ ಕೇಳಿದ್ರೆ ಅವ್ರು ಹೇಳ್ತಿದ್ರು. ನಾನು ಯಾವಾಗಲೂ ಫ್ರೀ ಇದ್ದಾಗ ಮನೆಗೆ ಬಾ, ನಾನು ತೋರಿಸ್ತೀನಿ ಅಂತೆಲ್ಲ ಹೇಳಿದ್ರು. ಅವರು ಸಹ ಈಗ ಮಾತಾಡ್ತಿದ್ರು. ಫ್ಯಾಮ್ಲಿ ಕ್ಲೋಸ್ ನಮ್ಮ ತಂದೆಯವ್ರಿಗೆ. ನಮ್ಮ ಮನಸ್ಸೊಸೆ ಅಂತ ಸಿನಿಮಾದ ಹೆಸರು. ಹೌದು, ಕರೆಕ್ಟಾ? ಹಾಂ ಹೌದು ಹೌದು. ಅದರಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇದ್ರು. ಹೌದು, ವಾದಿರಾಜ್ ಜೊತೆ. ಹೌದು. ಅವರು ನಮ್ಮಪ್ಪ ಅವ್ರು ಖುದ್ದಾಗಿ ಜಯಾಚಾರ್ ಅವ್ರು ನಂಗೆ ಹೇಳಿದ್ದೇನೆಂದರೆ, ನಾನು ಇಂಡಸ್ಟ್ರಿಯಲ್ಲಿ ಮುಂದುವರೆಯೋಕ್ಕಾಗಲಿಲ್ಲ, ಏನೋ ಒಂದು ರೀಸನಿಂದ ನಾನು ಈ ಕಡೆಗೆ ಬಂದ್ಬಿಟ್ಟೆ. ಬಟ್ ನಿಮ್ಮ ಅಪ್ಪ ನೋಡು ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ನನಗೆ ಅದಕ್ಕೆ ಗೌರವ. ನಾನು ಈ ಕಡೆಗೆ ಬಂದುಬಿಟ್ಟೆ, ನನ್ನ ಕಾಲ ಆಗಿಲ್ಲ ಅಂದ್ಬಿಟ್ಟು. ಬಟ್ ನಿಮ್ಮಪ್ಪ ನಡೆಸ್ಕೊಂಡು ಹೋಗಿ ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ, ಅವನಂತ ಒಳ್ಳೆ ಚಂದದ ಹರೀಶ ಮಾರ್ರೆ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ಅವ್ರಿಗೆ ನಮ್ಮ ಅಪ್ಪನ ಅಂತಂದರೆ ತುಂಬ ಇಷ್ಟ ಅವ್ರಿಗೆ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಇದ್ದವರಲ್ಲ. ಸೊ ಅವ್ರಿಗೂ ಇಂಡಸ್ಟ್ರಿ ಅಂದರೆ ತುಂಬ ಇಷ್ಟ ಜಯಾಚಾರ್ ಅವ್ರಿಗೆ. ಸೊ ಅದೇ ನಮ್ಮ ಅಪ್ಪನ ತುಂಬ ಪ್ರೀತಿ ಮಾಡ್ತಿದ್ರು. ಜಯಾಚಾರಿ, ವಾಮನ್ ಬಾಳಿಗ, ಹರೀಶ್ ರಾಯ್, ಇವರೆಲ್ಲ ನನಗೆ ಆ ಕಾಲದಿಂದಲೂ ಪರಿಚಯ. ಅದರ ಮಧ್ಯೆ ಅವರು ಸೌಖ್ಯ ಇಲ್ಲದೆ ಮಲ್ಕೊಂಡಾಗ ಜಯಾಚಾರ್ಯ ನನಗೆ ಫೋನ್ ಮಾಡಿದರು. ಅಣ್ಣ ಅಂತ ಹೇಳಿದ್ರು, ಅಣ್ಣ ತೊಂದರೆಯಲ್ಲಿದ್ದಾನೆ, ಮಲ್ಕೊಂಡಿದ್ದಾನೆ, ಹಾಸ್ಪಿಟ್ಲು, ICU, ಅದೇನೇನೋ ಸಮಸ್ಯೆ ಇದೆ, ಸಿಕ್ಕಾಪಟ್ಟೆ ಖರ್ಚಿದೆ, ಏನಾದರೂ ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನೋ ಅಂದರೆ ಪಬ್ಲಿಸಿಟಿಯಲ್ಲಿ, ಅಂದರೆ ಜನಕ್ಕೆ ಗೊತ್ತಾಗಂಗೆ ಮಾಡಿ ಎಲ್ಲಿಂದಾದರೂ ದುಡ್ಡು ಬರುವಂಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳಿದರು ನನ್ನ ಹತ್ರ. ಅದೇ ಅವ್ರ ತಂದೆ ಅಂದರೆ ತುಂಬ ಇಷ್ಟಪಡ್ತಿರು. ಅವ್ರು ಸಹ ಪ್ರಯತ್ನ ಪಟ್ಟರು ಏನಾದರೂ ಮಾಡೋಕ್ಕೆ. ಅವರು ನೀನು ಹೋಗಿ ಕೇಳ ಯಾರ ಹತ್ರ ಆದರು ಅಂತ ನಮ್ಮ ತಂದೆಗಳು ಹೇಳ್ತಿರು. ನಾನು ಎಷ್ಟಂತ ಕೇಳಿ ನಾನು ತಕ್ಷಣ ಅಲ್ಲೇ ಬಂದಿರೋದು. ಮನೇಲಿ ಇಂಟರ್ವ್ಯೂ ಆಯ್ತಲ್ಲ ಅಪ್ಪಂದು, ನಮ್ಮ ಇವರು ಅಂಶಿಯವರು ಬಂದು ಇಂಟರ್ವ್ಯೂ ಮಾಡಿದಾರಲ್ಲ, ಅದರ ಹಿನ್ನೆಲೆಯಲ್ಲಿ ಅವರು ಬಂದಿರೋದು, ಇಂಟರ್ವ್ಯೂ ಮಾಡಿರೋದು. ಎವ್ರಿ ಡೀಟೇಲ್ ನಾವು ತೋರಿಸಿದ್ದೇವೆ. ಕಾಯಿಲೆ ಹೇಗಿದೆ, ಹೇಗೆ ಆಯಿತು, ಏನಾಯಿತು ಅಂತೇಳಿ. ಇದು ಕತೆ.
ಹೌದು, ಅಂದರೆ ಅವರು ತುಂಬ ಕ್ಲೋಸು. ಹಾಗೆ ನಿಮ್ಮ ಬಗ್ಗೆ ಸಹ ನಮ್ಮ ಅಪ್ಪ ಹೇಳಿದ್ರು. ಅಂದರೆ ನಾನು ಲಾಸ್ಟ್ ಟೈಮ್ ಮನೆಗೆ ಬಂದಿದ್ದೆನಲ್ಲ, ಅವರು ಇವತ್ತು ನಾನು ಎಲ್ಲೋ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ, ಅವ್ರು ನನಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ, ಎಷ್ಟೋ ನನ್ನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಬಯಸಿದ್ದಾರೆ. ನಿಮ್ಮ ಅಪ್ಪ ಅವಾಗ ರೌಡಿ ಡಾನ್ ಅಂತ ಎಲ್ಲರೂ ದೂರ ಮಾಡಿದಾಗ ನನ್ನ ಅರ್ಥ ಮಾಡಿಕೊಂಡು ನಂಗೆ ಒಳ್ಳೆ ತಂದೆ ಸ್ಥಾನ ಅಣ್ಣ ಸ್ಥಾನ ಕೊಟ್ಟು ನನಗೆ ಒಳ್ಳೇದು ಬಯಸಿರೋದು ಅಪ್ಪ. ಯಾರಪ್ಪ ಅಂತ ಕೇಳಿದ್ರೆ, ನೀನು ಕರ್ಕೊಂಡು ಹೋಗ್ತೀನಿ, ನೀನು ಸುಮ್ಮನೆ ನೋಡು ಅಂತ ಹೇಳಿದ್ರು. ಅಲ್ಲಿ ಸಹ ಡ್ರೈವಿಂಗು ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ, ನಿಮ್ಮ ಮನೆ ಕಾಣಿಸ್ತಾ ಇಲ್ಲ, ಇವ್ರ ಮನೆ, ಅವ್ರು ಯಾರು ಅಂತ ಚಿಕ್ಕ ಮಕ್ಳುಗಳು. ಅವ್ರು ಆಮೇಲೆ ಹುಡುಕಿ ಆಮೇಲೆ ನಿಮ್ಗೆ ಫೋನ್ ಮಾಡಿ ಸಿಕ್ಕಿದಾಗ ನೋಡಿ ಇವರೇ. ಅದಕ್ಕೆ ನಾವು ಬಂದಿದ್ದು. ಅಂದರೆ ನಮ್ಮ ಅಪ್ಪ ಎಲ್ಲೇ ಒಂದು ಸ್ಪೆಷಲ್ ಸ್ಪಾಟಿಗೆ ಹೋದ್ರೆ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ, ನನಗೆ ಹೇಳ್ಕೊಡ್ತಾರೆ, ನೋಡಿ ಇವ್ರು ನನಗೆ ಹಿಂಗೆ ಒಳ್ಳೇದು ಮಾಡಿದವರು, ಇವ್ರು ನನಗೆ ಒಳ್ಳೇದು ಬಯಸೋ, ಇವ್ರನ್ನ ಮರಿಬೇಡ ಅಂತ. ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ನಾನು ಬಂದಿದ್ದೆ. ಅಂದರೆ ನಮ್ಮ ಅಪ್ಪ ನಿಮ್ಮ ಬಗ್ಗೆ ಹೇಳಿದ್ದು ನೆನಪು. ನಾನು ಸಹ ಬಂದಿದ್ದೆ, ನೀವು ನಂಗೆ ತುಂಬ ಪ್ರೀತಿ ಮುದ್ದಿನ ಮಾತಾಡಿದ್ದು. ಹೌದು, ನೀವು ನನ್ನ ಮುದ್ದಿನ ನನ್ನ ಬಗ್ಗೆ ಮಾತಾಡಿದ್ರಿ, ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನೀವು ಸಹ ನಮ್ಮ ಅಪ್ಪಂಗೆ ತುಂಬ ಒಳ್ಳೇದು ಬಯಸೋರು ಅಂತ ನಾನು ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನಿಮ್ಮದು ಒಂದು ವೀಡಿಯೋ ಬಂತು, ಇದು ಯಾವಾಗ ನೋಡಿದ್ರೆ 2 months ಆಗೋ ನಮ್ಮ ಅಪ್ಪನ ತೀರಾ ಆದಮೇಲೆ ನೀವು ಅವಾಗ ಕರೆಕ್ಟಾಗಿ ಹೇಳಿದ್ರಿ ಇವ್ರು ಇವಾಗ ಇಲ್ಲ ಅಂತ. ನಮ್ಮ ಅಪ್ಪ ತೀರಾ ಆದಮೇಲೆ ಪಾಪ ಒಳ್ಳೇದಾಗಿ ವೀಡಿಯೋ ಮಾಡಿದರೆ ಹೆಂಗಾನ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಅಪ್ಪನ ಫೋನ್ ಡೆಡ್, ಇವಾಗ ಯಾರೂ ಯೂಸು ಮಾಡಲ್ಲ. ಹೌದು, ನಾನು ಅದಕ್ಕೆ ರೆಗ್ಯುಲರ್ ಆಗಿ ಫೋನ್ ಮಾಡೋನು, ಎಲ್ಲಾದರೂ ಒಂದು ಟೈಮ್ನಲ್ಲಿ ಎತ್ತಿ ಬಿಡ್ತೀರಾ ಅಂತ. ನಾನು ಫೋನ್ ಡೆಡ್ಡು, ಸ್ವಿಚ್ ಆಫ್ ಆಗೋಗಿರುತ್ತೆ, ಯಾರು ಮುಟ್ಟಲ್ಲ, ಬರೀ ಕಾಂಟ್ಯಾಕ್ಟ್ಸ್ ಎಲ್ಲ ಹಂಗುಂಟು. ಯಾಕಂದರೆ ಈ ನಡುವೆ ಜನರು ಹೇಗಿದ್ದಾರೆ ಅಂದರೆ, ನಮ್ಗೆ ಫೋನ್ ಮಾಡ್ತಾರೆ, ನೀವು ಎದ್ರು ಅವರು ಕ್ಲೋಸಾ, ಯಶ್ ಅವರು ಕ್ಲೋಸಾ, ನಾವು ಹ್ಞೂ ಹೌದು ಅಂತೀವಿ. ಅವ್ರ ನಂಬರ್ ಸಿಗುತ್ತಾ, ನಾನು ಅವ್ರ ಅಭಿಮಾನಿ ಅಂತೆಲ್ಲ ಫೋನ್ ದಿನ ಮಾಡ್ತಾರೆ. ಅದೇ ನಾವು ಫೋನ್ ಸೈಲೆಂಟ್ ಮಾಡಿ ನಾವು ಆ್ಯಕ್ಚುಲಿ ಅದಕ್ಕೆ ಚಾರ್ಜ್ ಹಾಕಲ್ಲ. ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ನಮ್ಮ ಅಪ್ಪ ಅವರು ನನ್ನ ಫೋನ್ ಚಾರ್ಜಿಗೆ ಹಾಕೋರು, ನಂದು ಬ್ಯಾಟ್ರಿ ಇಲ್ಲ ಅಂತ. ನಾನು ಆಟೋಕ್ಕೆ ಹೋಗೋನು, ನನ್ನ ಫೋನ್ ಚಾರ್ಜ್ ಹಾಕಿ ಇಡೋರು. ಬಟ್ ಇವಾಗ ಪರಿಸ್ಥಿತಿ ಹೇಗಂದರೆ, ನಮ್ಮ ಅಪ್ಪನ ಫೋನ್ ನಾನು ಚಾರ್ಜ್ ಹಾಕೋ ಬಂದುಬಿಟ್ಟಿದ್ದೀನಿ. ನನ್ನ ಫೋನು ಚಾರ್ಜಲ್ಲಿದ್ದಾಗ ಸಹ ಅಪ್ಪ ಇಡೋಲ್ಲ ಚಾರ್ಜಿಗೆ ಹಾಕಿ ಇಡೋಗೋಕ್ಕೆ, ನಾನು ಚಾರ್ಜಿಗೆ ಸಿಕ್ಕಿಸಿ ಅಪ್ಪನ ಫೋನ್ ಚಾರ್ಜಿಗೆ ಹಾಕಿ ಸುಮ್ಮನೆ ನೋಡಿ. ಅವಾಗೆಲ್ಲ ಅಪ್ಪನ ಬಗ್ಗೆ ಎಲ್ಲ ಯೋಚನೆ ಬರೋದು. ಆವಾಗ ನಿಮ್ಮದು ಬಗ್ಗೆ ಸಹ ಒಂದು ಯೋಚನೆ ಬಂತು, ನಮ್ಮ ಅಪ್ಪನ ಬಗ್ಗೆ ಯೋಚನೆ, ಇವ್ರು ವೀಡಿಯೋ ಮಾಡಿದ್ದಾರಲ್ಲ, ಇವ್ರಿಗೊಂದು ಮಗನಾಗಿ ಅಂದರೆ ಒಂದು ಒಳ್ಳೆ ಮಗನಾಗಿ ಅಟ್ಲೀಸ್ಟ್ ಹೋಗಿ ಒಂದು ಭೇಟಿಯಾಗಿ ಒಂದು ಬ್ಲೆಸ್ಸಿಂಗ್ಸ್ ಇಸ್ಕೊಂಬರೋಣ, ನಮ್ಮ ಅಪ್ಪಂಗೆ ಇಷ್ಟು ಒಳ್ಳೇದು ಮಾಡಿದ್ದಾರೆ. ನಮ್ಮ ಅಪ್ಪ ಆ್ಯಕ್ಚುಲಿ ಹೇಳ್ತಿದ್ರು ಅಂತ ಹೇಳಿದೆ. ಅದಕ್ಕೆ ನಾನು ಖುದ್ದು ನಮ್ಮ ಅಪ್ಪನ ಫೋನಿಂದ ಹುಡುಕಿ ನಮ್ಮ ಅಮ್ಮಂಗೆ ಹೆಸರು ಕೇಳಿದೆ. ಅವ್ರು ಹೇಳಿದ್ರು ಹೀಗೆ ಗಣೇಶ್ ಕಾಸರಗೋಡು ಅಂತ ಒಬ್ಬರು ಇದ್ದಾರೆ, ಇವರೇ ಅವರು ನೋಡು ಅಂತ ಹೇಳಿ. ಅಮ್ಮ ನೀನು ಬರ್ತೀನಿ ಅಂದರೆ, ನನಗೆ ಯಾವಾಗಂತ ಕೇಳು, ನಾನು ಫ್ರೀ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅದು ನೀವು ಫೋನ್ ಮಾಡಿದ್ರೆ ನಾನು ಹೇಳಿದೆ ಹೀಗೆ ಅವ್ರ ಮನೆಗೆ ಬರ್ತಾರೆ. ನಿಂಗೇನು ಹುಚ್ಚಾಗಿದ್ದೀನೋ, ಅವ್ರ ಅಪ್ಪನಕ್ಕಿಂತ ಎಷ್ಟು ದೊಡ್ಡವ್ರು ಗೊತ್ತೇ, ನಾವು ಮನೆಗೆ ಕರೆಸ್ತಿಲ್ಲೋ, ಅಪ್ಪ ಇದ್ದಾರೆ ನಿಂಗೆ ಇವಾಗ ಬೈದಿರೋರು ತುಂಬ ದೊಡ್ಡವ್ರು, ಮನೆಯೆಲ್ಲ ಕರೆಸ್ಬೇಡ, ಅವರು ಟ್ರಾವೆಲೇ ಮಾಡಿಸ್ಬೇಡ, ನೀನು ಹೋಗಂಗಿದ್ರೆ ನೀನು ಹೋಗು, ಅವ್ರನ್ನ ಕರೆಸ್ಬೇಡ, ದೊಡ್ಡವ್ರು ಅವರು, ನಿಂಗೆ ಮನ ಮರ್ಯಾದೆ ಇದೆಯೋ ಇಲ್ವೋ ಅಂತ ಬೈದಿರೋ ನಾವು ಮನೇಲಿ. ಅದಕ್ಕೆ ಗೊತ್ತಿಲ್ಲ ತಪ್ಪ ಇದ್ದಾನೆ, ನೀನು ಹೋಗು, ಅವ್ರನ್ನ ಕರೆಸ್ಬೇಡ, ದೊಡ್ಡವ್ರು, ನಮ್ಮ ಫ್ಯಾಮಿಲಿ ತುಂಬ ಬೇಕಾದವರು, ಅಪ್ಪನಿಗೆ ಹೆಲ್ಪ್ ಮಾಡಿದವರು, ಅಪ್ಪನ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಬಾ ಅಂತ ಕಳಿಸ್ರು ನಮ್ಮಮ್ಮ. ಅದಕ್ಕೆ ನಾನು ನಮ್ಮ ಅಪ್ಪನ ಫೋನಿಂದ ನೋಡಿ ಹೆಸರು ಹೊಡೆದು ಕರೆಕ್ಟಾಗಿತ್ತು, ಗಣೇಶ್ ಕಾಸರಗೋಡು ಅಣ್ಣ ಅಂತ ಇತ್ತು. ನಾನು ಹೊಡೆದು ನಂಬರ್ ತೊಗೊಂಡು, ಅದಕ್ಕೆ ನಾನು ಮೊನ್ನೆ ನಿಮಗೆ ಫೋನ್ ಮಾಡಿದ್ದು ಕರೆಕ್ಟಾಗಿ. ಅದು ಇಲ್ಲದ್ರೆ ಸಂಪರ್ಕನೇ ಇರ್ತಿರಲಿಲ್ಲ. ಆಮೇಲೆ ಇವ್ರು ಬಂದಿದ್ರಲ್ಲ, ಅಂಶಿ ಅವರು ಬಂದಿದ್ರಲ್ಲ ಲಾಸ್ಟ್ ಇಂಟರ್ವ್ಯೂಗೆ, ಅದು ಅಪ್ಪನ ಕೊನೆ ಇಂಟರ್ವ್ಯೂ ಅದು. ಸೊ ಆ ಮನೆ ಗೊತ್ತಿತ್ತು. ಹೌದು. ಸೊ ಬನ್ನಿ ಹೋಗೋಣ ಅಂಶಿ ಅಂತೇಳಿ ಅದು ಹೇಳಿದ್ದೆ, ಮನೆಗೆ ಹೋಗಿ ಮಾತಾಡೋಣ, ಫ್ಯಾಮಿಲಿಯನ್ನು ಭೇಟಿ ಮಾಡಿದಾಗೆ ಆಗುತ್ತೆ ಅಂತೇಳಿ. ಅದೇ ನಮ್ಮ ಅಪ್ಪ ಎಲ್ಲ ಅಂದರೆ ನಾನು ಒಂದು ಯೋಚನೆ ಮಾಡ್ಕೊಳ್ಳೋದೇನೆಂದರೆ, ನಾನು ನಿಮ್ಮನ್ನು ಕರೆಸಿದ್ರೆ ನಮ್ಮ ಅಪ್ಪ ನಂಗೆ ಕರೆಕ್ಟಾಗಿ ಬೈಯೋರು. ಯಾಕಂದರೆ ನಮ್ಮ ಅಪ್ಪ ಇಂಥ ಒಳ್ಳೆದೆಲ್ಲ ಹೇಳ್ಕೊಟ್ಟಿದ್ದಾರೆ, ದೊಡ್ಡವ್ರಿಗೆ ನೀನು ಕರೆಸ್ಬಾರ್ದು, ದೊಡ್ಡವರಿದ್ರೆ ನೀವು ಹೋಗಬೇಕು, ನಿನ್ಗಿಂತ ದೊಡ್ಡ ಸ್ಥಾನದಲ್ಲಿದ್ದರೆ ಅವ್ರಿಗೆ ಮರ್ಯಾದೆ ಕೊಡಬೇಕು, ನೀನೇ ಹೋಗ್ಬೇಕಂತ. ಆಮೇಲೆ ನಾನು ಯೋಚನೆ ಮಾಡೋದು, ನಾನೇನೋ ಕರೆಸಿದ್ರೆ ನಮ್ಮ ಅಪ್ಪ ನಂಗೆ ಸರಿಯಾಗಿ ಬೈದಿರೋರು, ಬೇಡ ನಾನೇ ಹೋಗ್ತೀನಿ ಅಂದ್ಬಿಟ್ಟು ನಾನು ಹೇಳಿದ್ದಿಲ್ಲ, ಸರ್ ನಾನೇ ಬರ್ತೀನಿ, ನೀವೇನು ಇದು ಮಾಡಿಬಿಡಿ ಅಂತ. ಯಾಕಂದರೆ ನಮ್ಮ ತಂದೆಯವ್ರು ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ನನ್ನ ವೀಡಿಯೋಲ್ಲಿ ಸಹ ನೋಡಿದೆ. ಪ್ಲಸ್ ನಮ್ಮ ಅಪ್ಪನೂ ಹೇಳಿದರು, ಅಂದರೆ ನಾನು ನಿಮ್ಮ ಮನೆಗೆ ಬಂದಾಗ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ನಿಮ್ಮ ಮನೆ ಅಂತ ಹೇಳೋರು, ಇವರೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ, ನಾನು ಎಲ್ಲರೂ ದೂರ ಮಾಡಿದವರು, ರೌಡಿ ಅಂತ ನನ್ನ ಓನ್ ಫ್ಯಾಮಿಲಿಯವ್ರು ಸಹ ದೂರ ಮಾಡಿದವರು, ನನ್ನ ಅರ್ಥ ಯಾರೂ ಮಾಡ್ಕೊಳ್ಳಿಲ್ಲ, ಅವು ನೀನು ಸಹ ಇರಲಿಲ್ಲ ಕೇಳೋಕ್ಕೆ. ನಮ್ಮ ಓನ್ ಫ್ಯಾಮಿಲಿಯವರು ಒಡ ಹುಟ್ಟಿದವರು ಎಲ್ಲ ದೂರ ಮಾಡಿದರು, ರೌಡಿ ಇವನು ಸರಿ ಇಲ್ಲ, ಪೊರ್ಕಿ ಸವಾಸ ಇದು ಅಂತ. ಆವಾಗ ಟೈಮಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡವ್ರು ಅಂದರೆ ಈ ಸರ್ರು, ಇವರು ನೀನು ಯಾವತ್ತೇ ಇದ್ರು ಇವ್ರಿಗೆ ನೀನು ಮರ್ಯಾದೆ ಕೊಡಲೇಬೇಕು, ಏನಾದರೂ ನನ್ನ ಸ್ಥಾನದಲ್ಲಿ ನಾನಿದ್ದರೂ ಇಲ್ಲದೇ ಇದ್ದರೂ ಇವ್ರಿಗೊಂದು ತಂದೆ ಸ್ಥಾನ ಥರ ನೀನು ಕೊಟ್ಟು ಇರಬೇಕು. ಯಾಕಂದರೆ ಇವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒನ್ ಆಫ್ ದ ರೀಸನ್ ನನ್ನ ಜೀವನದಲ್ಲಿ ಮೇಲೆ ಬರೋಕ್ಕೆ ಇವರು ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ. ಇಂಥವ್ರನ್ನ ನನ್ನ ಜೀವನದಲ್ಲಿ ಇಟ್ಕೊಂಡಿದ್ದಾರೆ, ನಮ್ಮ ಪುಣ್ಯ. ನೀನು ಯಾವತ್ತಿದ್ರು ಇವ್ರನ್ನ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿದವರು. ಇಷ್ಟೆಲ್ಲ ಹೇಳಿದ್ದಾರೆ, ತುಂಬ ಹೇಳಿದ್ದಾರೆ ನಿಮ್ಮ ಬಗ್ಗೆ. ಅವರು ಕುಡಿದಾಗೆಲ್ಲ ಈ ರೌಡಿ ಎಲ್ಲ ಬಂದಾಗ ನೀವು ಅದರ ಬಗ್ಗೆ ಹೆಲ್ಪ್ ಮಾಡಿದ್ರಲ್ಲ, ಹೇಳ್ತಿದ್ರು, ನಾನು ಮನೆ ಬಿಟ್ಟು ಓಡೋಗಿದ್ದೀನಿ ಬಾಂಬೆಗೆ, ಯಾರೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ನಂದು
ನಾನು ಹೋದ್ಮೇಲೂ ನನಗೆ ಯಾರು ಚೆಕ್ಕು ಮಾಡಲಿಲ್ಲ ನಮ್ಮ ಮನೇಲಿ ಇದನ್ನೂ ಇರಲಿಲ್ವ ಅಂತ. ನಮ್ಮ ಮನೆಗೆ ಬಂದಮೇಲೆ ಬೈದರು ಎಂತ ಕೊಡೋದು ಅಂತ, ಬಟ್ ಕೇರು ಮಾಡಲಿಲ್ಲ. ಎಂತಕ್ಕೆ ಹೋದೆ, ಏನು ಮಾಡಿದೆ, ಎಲ್ಲಿ ಇದೆಯಾ ಅಂತಲೂ ಪ್ರಯತ್ನ ಪಡಲೂ ಇಲ್ಲ. ಯಾಕಂದರೆ ಮನೆಯಿಂದ ಓಡೋದ್ರೆ ಆಗಿನ ಕಾಲದಲ್ಲಿ ಪೊಲೀಸ್ ಕಂಪ್ಲೇಂಟ್ ಏನೋ ಕೊಟ್ಟಿರೋರು, ಇವನ್ನೇ ಹೋಗಿರ್ತಾನೆ ಬಿಡು ಅಂತ. ನಮ್ಮ ಅಪ್ಪನ ಬಗ್ಗೆ ಕೇರ್ಲೆಸ್ಸಾಗಿ ಮಾಡಿದೆ ಅಂತ ನಮ್ಮ ಅಪ್ಪ ಖುದ್ದಾಗಿ ಹೇಳಿದ್ದು ಕುಡಿದಾಗ. ಆವಾಗಿನ ಸಮಯದಲ್ಲಿ ಯಾವುದೋ ಒಂದು ಪಿಕ್ಚರ್ ಇವೆಂಟ್ ಅಂತ ಹೇಳಿದರು ನಮ್ಮ ತಂದೆಯವರು. ಅಂಥ ಇವೆಂಟಲ್ಲಿ ನನಗೆ ಬಂದು ನಾನು ಓಪನ್ ಅಪ್ ಆದಾಗ ನಾನು ಜಡ್ಜ್ ಮಾಡಿದೆ. ನಾನು ಒಳ್ಳೆ ರೀತಿಲಿ ನೋಡಿ ನಾನು ಅಂಡರ್ಸ್ಟ್ಯಾಂಡ್ ಮಾಡಿದವರು ಅಂದರೆ ಇವರು ತುಂಬ ಒಳ್ಳೆಯವರು. ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಂದರೆ ನಾನು ಮರೆಯೋಕ್ಕೂ ಆಗೋಲ್ಲ. ನನ್ನ ಜೀವನ ಉಸಿರಿರೋ ತನಕ ಇವ್ರು ನೆನಪಿಟ್ಕೊಂಡಿರಬೇಕು. ನನ್ನ ಜೀವನ ಒಳ್ಳೆ ರೀತಿಗೆ ಬದುಕೋಕ್ಕೂ ನನ್ನ ಬಗ್ಗೆ ತುಂಬ ಒಳ್ಳೇದು ಬರೆಯೋಕ್ಕೂ ಇವರೇ ಕಾರಣ. ನಾನೇನು ಒಳ್ಳೆಯವನು, ನನ್ನ ಜೀವನ ಏನು ಅಂತ ತೋರಿಸ್ಕೊಟ್ಟವ್ರು ಇವರು. ಏನಾದರೂ ಇವ್ರಿಗೆ ಒಂದು ನಮ್ಮನ್ನು ಸಲ್ಲಿಸಲೇಬೇಕು, ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ನಮ್ಮ ಫ್ಯಾಮಿಲಿಯವರು ಅಂತ ನನಗೆ ಹೇಳಿ ಕುಡಿದಾಗೆಲ್ಲ ಹೇಳ್ತಿದ್ರು. ಸ್ಟೋರಿ ರೌಡಿ ಬಗ್ಗೆಲ್ಲ ನಾನು ಕೇಳಿದಾಗ ಇದರ ಬಗ್ಗೆ ಎಲ್ಲ ಹೇಳ್ತಿದ್ರು. ಖುಷಿ ಆಗ್ತಿತ್ತಲ್ಲ ರೌಡಿಗಳ ಬಗ್ಗೆ. ಅದೊಂಥರ ಅಂದರೆ ಫೈಟು, ನಮ್ಮಪ್ಪ ಸ್ಟ್ರಾಂಗ್. ಸಿನಿಮಾ ನೆನಪಾಗ್ತಿತ್ತು. ಹೌದು, ಸಿನಿಮಾದಲ್ಲಿ ಅವಾಗ ನಾನು ಚಿಕ್ಕನಿದ್ದಾಗ ಏನೋ ಕೆಟ್ಟದ್ದು ಅಂದ್ಕೊಂಡಿದ್ದೆ. ಆಮೇಲೆ 8th 9th ಒಳ್ಳೆ ಮೆಚೂರ್ ಆದಾಗ ನಮ್ಮ ಸ್ಕೂಲ್ ಬಡಿಯೋದು ಹೊಡೆಯೋದೆಲ್ಲ ಇತ್ತಲ್ಲ, ನಮ್ಮಪ್ಪನ ಸ್ಟೋರಿ ನಮ್ಮಪ್ಪ ಒಂದ್ಸರಿ ನೋಡಿಸ್ಕೊಂಡಿರಲ್ಲ. ಅಂದರೆ ಒಂದೇಟ್ ಬಿದ್ದಿರ್ಬೋದು, ನಮ್ಮಪ್ಪ ತಿರ್ಗಿಸಿ ಹೊಡೆದಿದ್ದಾರೆ. ಏನು ಸ್ಟ್ರಾಂಗು, ಮ್ಯಾನ್ಲಿ, ಇಂಥ ಅಪ್ಪ ಪಡೆಯೋಕೆ ಪುಣ್ಯ ಮಾಡಿರಬೇಕು. ಎಲ್ಲ ಫೀಲ್ಡಲ್ಲಿ ನಮ್ಮಪ್ಪ ನೋಡಿದ್ದಾರೆ. ನೋಡಿ, ಡಾನ್ ಫೀಲ್ಡಲ್ಲಿ ನಮ್ಮಪ್ಪ ಇದ್ದರು, ಫಿಲ್ಮ್ ಫೀಲ್ಡಲ್ಲಿ ಇದ್ದರು, ಒಳ್ಳೆ ಮಗನಾಗಿ ಸ್ಟೈಲೆಲ್ಲ ಮಾಡಿ ಫೋಟೋ ಆಲ್ಬಮಲ್ಲಿ ಇದ್ದರು. ನನಗೆ ಒಳ್ಳೆ ತಂದೆ ಆಗಿದ್ದಾರೆ, ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ಎಲ್ಲದರಲ್ಲಿ ನಮ್ಮಪ್ಪ ಆಲ್ರೌಂಡ್ರು. ಎಂಥ ತಂದೆ, ಒಳ್ಳೆ ಗಂಡ ಆಗಿದ್ರ. ಓಹ್, ತುಂಬ ಒಳ್ಳೆ ಅಮ್ಮನಿಗೆ. ಹೌದು ಹೌದು. ಯಾರೇ ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮಮ್ಮ ನಮ್ಮ ಅಪ್ಪನ ಹತ್ರ ಕೇಳೋರು. ನಮ್ಮಪ್ಪ ಕೂತು ಹಾಗಲ್ಲ ಹೀಗೆ. ಅಮ್ಮನ ಹೆಸರೇನು? ಆರ್ತಿ. ಆರತಿ. ಆರ್ತಿ ಎನ್. ಆರತಿ ಎನ್. ಅಣ್ಣನ ಹೆಸರು? ರೋನಿತ್ ರಾಯ್. ರೋನಿತ್. ಓಕೆ. ಸೊ ನಮ್ಮಮ್ಮ ಏನೋ ಕೇಳಿದರೆ ನಮ್ಮಮ್ಮ ಎಷ್ಟೊಂದು ಸರಿ ಜಗಳ. ನಮ್ಮಮ್ಮ ನಂಗೆ ಬೈಯೋದಂದ್ರೆ ಆಗಲ್ಲ. ನಾನು ನಮ್ಮಮ್ಮಂಗೆ ಉಲ್ಟಾ ಮಾತೇ ಕೇಳಲ್ಲ. ನಮ್ಮಪ್ಪನ ಒಂದು ಟೋನಲ್ಲಿ ಹೇಳಿದ್ರೆ ಆಯ್ತಪ್ಪ ಓಕೆ ಅಂದರೆ ನಮ್ಮಮ್ಮ 10 ಸರಿ ಕೇಳಲ್ಲ. ನಮ್ಮಮ್ಮ ಎಷ್ಟೊಂದು ಸರಿ ನಾನು ಜಗಳ ಆದಾಗ ನಾನು ಆಚೆ ಹೋಗ್ಬಿಡ್ತೇನೆ ಅಂತ ಆಟಾಡೋಕ್ಕೆ. ಏನೋ ಈ ಥರ ಜಗಳ ಆದರೆ ನಂದು ನಮ್ಮಮ್ಮದು. ನಮ್ಮಪ್ಪ ಹಂಗೆ ಆಗಲ್ಲ ಈಗ ಹೇಳು ಅಂತ. ನಮ್ಮಮ್ಮ ಕರೆಕ್ಟಾಗಿ ಹೇಳೋದು ನಾನು ಆ ರೀತಿಲಿ ಕೇಳ್ತಿದ್ದೆ. ಯಾಕಂದರೆ ನಮ್ಮಪ್ಪ ನನ್ನ ಪಿನ್ ಟು ಪಿನ್ ಗೊತ್ತಿರೋರು. ಸೊ ನಮ್ಮ ಅಮ್ಮಂಗೆಲ್ಲ ಹೇಳ್ಕೊಡ್ತಿದ್ರು. ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಅಮ್ಮನ ಜೊತೆ ಸಾಲ್ವ್ ಮಾಡೋರು. ಯು ಆರ್ ಅ ವೆರಿ ಗುಡ್ ಫ್ಯಾಮಿಲಿ ಸರ್. 4 ಗಂಟೆಗೆ ಮಲಗಿದವನು 5:15 ಕೇರ್ ಬಾಯ್ ಬಸ್ತಾನೆ, ನಿಮ್ಮ ಅಪ್ಪ ಕರಿತಾ ಇದ್ದಾರೆ. ನಾನು ಏನಾಯ್ತು ಅಂತ ಓಡೋದ್ರೆ ನಾನು ಕೇಳ್ಕೊತಾರೆ, ಕಣ್ಣೀರು ಹಾಕ್ತಾರೆ. ಸ್ಯಾಚುರೇಷನ್ ಲೆವೆಲ್ಲು, ಉಸಿರಾಟದ ಲೆವೆಲ್ ತುಂಬ ಕಮ್ಮಿ ಇತ್ತು. ಹತ್ತು ಗಂಟೆ ಕರೆಕ್ಟಾಗಿ ಶಾರ್ಪು ನಮ್ಮಮ್ಮಂಗೆ ಕಾಲ್ ಬಂತು. ನಮ್ಮಪ್ಪ 10:15 ಒಟ್ಟಿಗೆ ತಿಂಡಿ ಮಾಡೋಣ ಅಂತ ಹೇಳಿದವರು ಕಾನ್ಷಿಯಸ್ನೆಸ್ ತಪ್ತಾರೆ. ದೇವರಿದ್ದಾರೆ, ನಾನು ಇಷ್ಟು ಮಾಡಿದ್ದೀನಿ, ದೇವ್ರ ಪಕ್ಕ ನನಗೆ ಅಟ್ಲೀಸ್ಟ್ ಒಳ್ಳೇದು ಮಾಡೇ ಮಾಡ್ತಾನೆ. ಕರೆಕ್ಟಾಗಿ ಎಕ್ಸಾಕ್ಟ್ 10:15 10:45 ಕಾಲ್. ನಿಮ್ಮಪ್ಪ ಇಲ್ಲ, ಅಪ್ಪ ಹೋದರು, ಅಪ್ಪ ಇಲ್ಲ ಅಂತ ಹೇಳ್ಬಿಟ್ರು. ನಿಮ್ಮ ಮೇಲಿನ ನೋಡು, ಆಶೀರ್ವಾದ ಮಾಡು, ನನ್ನ ಕೆಲಸ ಆಗಿದ ತಕ್ಷಣ ನಾನು ಬರ್ತೀನಿ ಒಟ್ಟಿಗೆ ಅಂತ. ನನಗೆ ನಮ್ಮ ಅಪ್ಪನ ಬಿಟ್ಟು ಇರೋಕ್ಕಾಗಲ್ಲ.